ಇವತ್ತು ನಾನು ನಿಮಗೆ ಸಿರಿಧಾನ್ಯಗಳಲ್ಲಿ ಒಂದಾದಂತಹ ಊದ್ಲಕ್ಕಿನ ಬಳಸ್ಕೊಂಡು ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಪಡ್ಡುನ ನೀವು ಸಿರಿಧಾನ್ಯಗಳಲ್ಲಿ ಯಾವುದೇ ಸಿರಿಧಾನ್ಯನ ಬಳಸ್ಕೊಂಡು ಇದೇ ಮೆಥಡಲ್ಲಿ ಮಾಡ್ಕೋಬೋದು. ಸಿರಿಧಾನ್ಯಗಳು ಗ್ಲೈಸಿಮಿಕ್ ಇಂಡೆಕ್ಸ್ ಕಮ್ಮಿ ಇರೋದ್ರಿಂದ ಪ್ರತಿಯೊಬ್ಬರೂ ಇದನ್ನು ಸೇವಿಸ್ಬೋದು. ಆರೋಗ್ಯಕರ ರೆಸಿಪಿ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾನು 1.5 ಬೌಲಷ್ಟು ಈಗ ಊದ್ಲಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾವು ಉದ್ದಿನ ಬೇಳೆನೂ ತೊಗೋಬೇಕು. ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನು ಹೆಸರು ಬೇಳೆ, ಹಾಗೆ 1 ಟೇಬಲ್ ಸ್ಪೂನು ತೊಗರಿ ಬೇಳೆ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನು ಇದಕ್ಕೆ ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಈ ಎಲ್ಲ ಬೇಳೆಗಳು ಒಂದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ, ಅದಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಎರಡೂ ನಾನು ತೊಳ್ಕೊಂಬರ್ತೀನಿ. ಈಗ ನೋಡಿ, ತೊಳೆದು ನಾನು ನೀರು ಹಾಕಿ ಇದನ್ನು ನೆನೆ ಇಟ್ಕೋಬೇಕು. 8 ಅವರ್ ನೆನೆ ಇಡಬೇಕು. ಈಗ ಎರಡೂ ನಾನು ನೆನೆ ಇಡ್ತಾ ಇದ್ದೀನಿ. 8 ತಾಸು ಆದಮೇಲೆ ಇದನ್ನು ನಾವು ರುಬ್ಕೊಂಬರೋಣ. ಎರಡೂ ನಾನೀಗ ರುಬ್ಕೊಂಬರ್ತೀನಿ. ಸಪ್ರೇಟಾಗಿ ರುಬ್ಬೇಕು ಇದನ್ನು. ಸ್ನೇಹಿತರೆ, ಅದರಲ್ಲಿರೋ ನೀರು ಸಹ ನಾವು ಬಳಸ್ಕೋಬೋದು. ಈಗ ನಾನು ರುಬ್ಕೊಂಬಂದಿದ್ದೀನಿ ನೋಡಿ. ಆಮೇಲೆ ಆ ನೀರನ್ನ ನೀವು ಚೆಲ್ಲಬೇಡಿ ಯಾವುದೇ ಕಾರಣಕ್ಕೂ. ಬೇಳೆನೂ ನಾನು ರುಬ್ಬಿದ್ದೀನಿ ಈಗ. ಆಮೇಲೆ ನೆನೆಸಿಡ್ತೀವಿ ನೋಡಿ ಆ ಅಕ್ಕಿನ, ಆ ನೀರಲ್ಲೂ ಕೂಡ ಒಳ್ಳೆ ಪೋಷಕಾಂಶಗಳಿರುತ್ತೆ. ಅದನ್ನು ಚೆಲ್ಲಬೇಡಿ ನೀವು. ಎಷ್ಟಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಬನ್ನಿ. ಎರಡೂ ನಾನು ರುಬ್ಬಿಟ್ಟು ಚೆನ್ನಾಗಿ ಕಲಸಿಟ್ಕೊತಿದ್ದೀನಿ. ಇದನ್ನು ರುಬ್ಬಿ ನಾವು ಹಾಗೆ ಇಟ್ಕೋಬೇಕು. ಬೆಳಿಗ್ಗೆ ನಾವು ಉಪ್ಪು ಹಾಕ್ಕೋಬೇಕು. ಮತ್ತು ಇದಕ್ಕೆ ಸೋಡಾ ಏನು ಮಿಕ್ಸ್ ಮಾಡಲ್ಲ ನಾನು, ಅಷ್ಟೇ ರುಬ್ಬಿ ಇದನ್ನು ಕಲಸಿ ಇಡ್ತೀವಿ. ಈಗ ಫರ್ಮೆಂಟ್ ಆಗೋದಕ್ಕೆ ನಾನು ಬಿಡ್ತಾಯಿದ್ದೀನಿ, ಓವರ್ನೈಟ್ ಬಿಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಉಪ್ಪು ಹಾಕ್ಕೋತಾ ಇರೋದು ನಾನು. ಸ್ನೇಹಿತರೆ, ಇದೀಗ ಫರ್ಮೆಂಟ್ ಆಗಿದೆ. ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಅಷ್ಟೇ. ಕಲಸಿ ಒಂದು 5 ನಿಮಿಷ ಸಪ್ರೇಟಾಗಿ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ನಾವು ಪಡ್ಡುನ ಹಾಕ್ಕೊಳ್ಳೋಣ. ಈಗ ನಾನು ಪಡ್ಡು ಹಾಕ್ಕೋತೀನಿ. ಈ ಕಡೆ ನಾನು ಪಡ್ಡಿನ ಹಂಚಿಟ್ಕೊಂಡಿದ್ದೀನಿ. ಅದಕ್ಕಾದಮೇಲೆ ನಾನು ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ಕೋತಿದ್ದೀನಿ. ಯಾವುದಾದ್ರೂ ಒಂದು ಒಳ್ಳೆ ಗಾಣದ ಎಣ್ಣೆನ ಹಾಕ್ಕೊಳ್ಳಿ. ಈಗ ನಿಧಾನಕ್ಕೆ ಇದಕ್ಕೆ ಪಡ್ಡಿನ ಒಂದು ಇದರಲ್ಲಿ ಹಾಕ್ಕೊಳ್ತಾ ಬರ್ತೀನಿ ಇದನ್ನು. ಸ್ನೇಹಿತರೆ, ನಾವು ಬಿಳಿ ಅಕ್ಕಿಲಿ ಮಾಡ್ತೀವಲ್ಲ ಪಡ್ಡು, ಅದೇ ರೀತಿ ಆಗುತ್ತೆ. ಆದರೆ ಟೇಸ್ಟ್ ಮಾತ್ರ ಸಿರಿಧಾನ್ಯದ ಇರುತ್ತೆ. ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಅದೇ ರೀತಿ ಸಾಫ್ಟಾಗೂ ಬರುತ್ತೆ ಇದು. ಆಮೇಲೆ ಕ್ರಿಸ್ಪಿಯಾಗೂ ಬರುತ್ತೆ. ಹೆಲ್ದಿಯಾಗಿರೋ ಸಿರಿಧಾನ್ಯದ ಪಡ್ಡು ಮಾಡ್ಕೊಂಡು ತಿನ್ನೋದ್ರಲ್ಲಿ ಏನೂ ತಪ್ಪಿಲ್ಲ. ನಾವು ಈ ಬಿಳಿ ಅಕ್ಕಿ ಸಾಫ್ಟಾಗಿರೋದು, ಚೆನ್ನಾಗಿ ಕಾಣೋದು, ಇದ್ರ ಹಿಂದೆ ನಾವು ಓಡ್ತಾ ಇದ್ದೀವಿ. ಯಾಕಂದರೆ ನಮ್ಗೆ ಇದೆಲ್ಲ ಅವಶ್ಯಕತೆ ಇಲ್ಲದೆ ಇರೋದು. ನಮಗೆ ಬೇಕಾಗಿರೋದು ಏನು? ಆಹಾರ ನಾವು ತಿನ್ನೋದೇ ಆರೋಗ್ಯಕ್ಕೋಸ್ಕರ ಅಲ್ವಾ? ಆರೋಗ್ಯಕರವಾಗಿದ್ದರೆ ನಮಗೆ ಸಾಕು. ಅದು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ, ಆಮೇಲೆ ತುಂಬ ಸಾಫ್ಟಾಗಿ ನೀಟಾಗಿ ಕಾಣಿಸ್ಬೇಕು ಅನ್ನೋ ಒಂದು ಇದು ನಮಗೆ ಇರುತ್ತೆ. ತುಂಬ ಮೈಂಡಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ಅದು. ಅದು ಮುಖ್ಯ ಅಲ್ಲ ನಮಗೆ. ಅದೇ ರೀತಿ ಈ ಧಾನ್ಯಗಳಲ್ಲೂ ನಾವು ಮಾಡ್ಕೊಂಡು ತಿನ್ಬೋದು. ಯಾವುದೇ ಶುಗರ್ ಇರಲಿ, BP ಇರಲಿ, ನಿಮಗೆ ಯಾವುದೇ ಕಾಯಿಲೆ ಇರಲಿ ಸ್ನೇಹಿತರೆ, ಆ ಕಾಯಿಲೆಯಿಂದ ಹೊರಗೆ ಬರೋದಕ್ಕೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಅಷ್ಟೇ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಇದನ್ನು ಯಾವುದೇ ಚಟ್ನಿ, ಸಾಂಬಾರು, ಮೊಸರು ಯಾವುದ್ರ ಜೊತೆ ನಾನು ಸೇವಿಸ್ಬೋದು. ನಾನಿಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ರುಚಿಕರವಾಗಿತ್ತು. ಹಾಗೆ ಆರೋಗ್ಯಕರವಾದ ರೆಸಿಪಿ ಇದು. ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಎಲ್ಲರೂ ಈ ಸಿರಿಧಾನ್ಯನ ನಿಮ್ಮ ಲೈಫಲ್ಲಿ ನೀವು ಆ್ಯಡ್ ಮಾಡಿಕೊಂಡು ಎಲ್ಲರೂ ಆರೋಗ್ಯನ ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ, ಈ ರೆಸಿಪಿ ಹೇಗೆ ಬಂದಿದೆ ಏನು ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.